ಈ ಅಧಿಕಾರ ಸಿಕ್ಕರೆ ಸಿಎಂ ಆಗೋದು ಪಕ್ಕ ಅಂತ ಹೇಳಿ ರಾಜಣ್ಣ ಒಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಪಕ್ಷದ ವಿರುದ್ಧ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಸಚಿವ ಸ್ಥಾನವನ್ನ ಕಳೆದುಕೊಂಡಿರುವಂತಹ ಮಧುಗಿರಿಯ ಶಾಸಕ ಕೆಎನ್ ರಾಜಣ್ಣ ಇದೀಗ ಮತ್ತೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಮತ್ತೆ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ಬದಲಾವಣೆ ಕೂಡ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ವಿಚಾರ ಸಂಪುಟ ಪುನರ್ರಚನೆಯ ಮೇಲೆ ನಿಂತಿದೆ ಅಂತ ಹೇಳಿದ್ದಾರೆ. ಸಂಪುಟ ಪುನರ್ರಚನೆ ಅಧಿಕಾರ ಯಾರಿಗೆ ಸಿಗುತ್ತೋ ಅವರಿಗೆ ಸಿಎಂ ಭಾಗ್ಯ ಒಲಿದು ಬರುತ್ತೆ ಅಂತ ಹೇಳಿ ರಾಜಣ್ಣ ಕುತೂಹಲವನ್ನ ಮೂಡಿಸಿದ್ದಾರೆ. ಹೈಕಮಾಂಡ್ ನಿರ್ಧಾರದ ಮೇಲೆ ಎಲ್ಲಾ ನಿಂತಿದೆ ಅಂತ ರಾಜಣ್ಣ ಈ ಒಂದು ಪಾಯಿಂಟ್ ಅನ್ನು ಕೂಡ ಸೇರಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಸಂಪುಟ ಪುನರ್ರಚನೆ ಅಧಿಕಾರವನ್ನು ಕೊಟ್ಟರೆ 5 ವರ್ಷ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಅರ್ಥ. ಇಲ್ಲವಾದ್ರೆ ರಾಜಕೀಯ ಸ್ಥಿತಿಗತಿ ಸ್ವಲ್ಪ ಜಾರೋದು ಗ್ಯಾರಂಟಿ ಅಂತ ಹೇಳಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸದ್ಯಕ್ಕೆ ಯಾವ ಪಕ್ಷದಲ್ಲೂ ಕೂಡ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇಲ್ಲ. ಬಿಹಾರ ಚುನಾವಣೆಯ ಫಲಿತಾಂಶ ಬರೋವರೆಗೂ ಕೂಡ ಎಲ್ಲರೂ ಆ ಕಡೆ ಗಮನವನ್ನು ಕೊಡ್ತಾ ಇದ್ದಾರೆ. ಫಲಿತಾಂಶ ಬಂದ ನಂತರ ಎಲ್ಲಾ ಬೆಳವಣಿಗೆಗಳು ಕೂಡ ನಡೆಯುತ್ತೆ ಅಂತ ರಾಜಣ್ಣ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸಂಪುಟ ಪುನರ್ರಚನೆ ಮಾಡಲಿಕ್ಕೆ ಸಿದ್ದರಾಮಯ್ಯಗೆ ಹೈಕಮಾಂಡ್ ಒಪ್ಪಿಗೆ ಕೊಡೋದೇ ಇದ್ರೆ ಏನಾಗುತ್ತೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ತಮ್ಮ ಸಿಎಂ ಕುರ್ಚಿಯನ್ನ ಕಳೆದುಕೊಳ್ತಾರೆ. ಇದು ನನ್ನ ಅಸೆಸ್ಮೆಂಟ್ ಅಂತ ಹೇಳಿ ನವೆಂಬರ್ ಕ್ರಾಂತಿಯ ಸುಳಿವನ್ನ ರಾಜಣ್ಣ ಬಿಟ್ಟುಕೊಟ್ಟಿದ್ದಾರೆ. ಒಂದ್ ಕಡೆ ರಾಜಣ್ಣ ಈ ರೀತಿಯಾಗಿ ಹೇಳ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸಂಪುಟ ಪುನರ್ರಚನೆ ಬೇಡ ಅಂತ ಹೇಳಿ ಕುತ್ಕೊಂಡಿದ್ದಾರೆ. ನಾನು ಸಿಎಂ ಆದ ನಂತರ ಸಚಿವ ಸಂಪುಟವನ್ನ ಮಾಡ್ತೇನೆ ಅಂತ ಹೇಳಿ ಅವರು ಲೆಕ್ಕಾಚಾರವನ್ನ ಮಾಡ್ಕೊಳ್ತಾ ಇರುವಂತದ್ದು ಈಗ ಎಲ್ಲಾ ಕಡೆಗೂ ಕೇಳಿ ಬರ್ತಾ ಇರುವಂತಹ ಸುದ್ದಿ. ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಒಳ ಮೀಸಲಾತಿ ಇರುವಂತೆ ಒಬಿಸಿಗಳಿಗೆ ಲೋಕಸಭಾ ವಿಧಾನಸಭೆಯೊಳಗೆ ಚುನಾವಣೆಯಲ್ಲಿ ವಿನಾಯಿತಿಯನ್ನ ಕೊಡಲೇಬೇಕು. ಹೀಗೆ ಲೋಕಸಭೆ ವಿಧಾನಸಭೆಗೆ ಎಸ್ಸಿ ಎಸ್ಟಿಗೆ ಮೀಸಲು ಕ್ಷೇತ್ರ ಇರುತ್ತದೆಯೋ ಅದೇ ರೀತಿ ಒಬಿಸಿ ವರ್ಗದವರಿಗೂ ಕೂಡ ಮೀಸಲು ಅನ್ನುವಂತಹ ಒಂದು ಕ್ಷೇತ್ರವನ್ನ ಕೊಡಬೇಕು ಅಂತ ಹೇಳಿ ರಾಜಣ್ಣ ಅವರು ಈ ವಿಚಾರವಾಗೂ ಮಾತನಾಡಿದ್ದಾರೆ. ಅಂದ್ರೆ ರಾಜಣ್ಣ ಪಕ್ಷದಲ್ಲೇ ಇದ್ದುಕೊಂಡು ಪಕ್ಷದವರಿಗೆ ಟಾಂಗ್ ಅನ್ನ ನೀಡ್ತಾ ಇರೋದು ಈಗ ಕಂಡು ಬರ್ತಾ ಇದೆ.